2025 ಜನವರಿ 1ನೇ ತಾರೀಕು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸೋದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ವರದಿ ಕೊಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗನ ರಚನೆ ಮಾಡಿದೆ. ಇದೇ 2025 ಮಾರ್ಚ್ 27ನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ನಿಖರವಾದಂತಹ ಸ್ಪಷ್ಟತೆ ಇರತಕ್ಕಂಥ ದತ್ತಾಂಶ ಕೊರತೆ ಇದೆ ಎಂಬ ಕಾರಣವನ್ನು ನೀಡಿ ಹೊಸದಾಗಿ ಒಂದು ಸಮೀಕ್ಷೆ ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಆಯೋಗ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟಿತು. ಅದೇ ದಿವಸ ರಾಜ್ಯ ಸಚಿವ ಸಂಪುಟ ತೀರ್ಮಾನ ಮಾಡಿ ಹೊಸ ಸಮೀಕ್ಷೆ ನಡೆಸಲು ಅವಕಾಶ ಮಾಡಿಕೊಟ್ಟು ಮೇ 5ರಿಂದ ಜುಲೈ 6ನೇ ತಾರೀಕು ಅಂದರೆ ಸುಮಾರು 60 ದಿವಸಗಳ ಕಾಲ ನಾವು ಸಮೀಕ್ಷೆಯನ್ನು ನಡೆಸಿದ್ವಿ. ಈ ಸಮೀಕ್ಷೆಯಲ್ಲಿ ದೇಶದಲ್ಲಿ ಮೊದಲನೇ ಬಾರಿ ಮೊಬೈಲ್ ಆ್ಯಪ್ ಅನ್ನು ಬಳಸಿ ನಾವು ಸಮೀಕ್ಷೆಯನ್ನು ನಡೆಸಿದ್ವಿ. ಈ ಸಮೀಕ್ಷೆಯಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿಯ 27 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಕವರ್ ಆಗಿವೆ. 1,07,9,000ಕ್ಕಿಂತ ಅಧಿಕ ಜನ ಈ ಸಮೀಕ್ಷೆಯಲ್ಲಿ ದಾಖಲಾಗಿದೆ. ಇವೆಲ್ಲ ಪರಿಶೀಲನೆ ಮಾಡಿ ಇವತ್ತು ವರದಿ, ದತ್ತಾಂಶ, ಅನುಬಂಧಗಳು ಒಟ್ಟು ಸೇರಿ 1,766 ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಇವತ್ತು ನಾನು ಸಲ್ಲಿಸಿದ್ದೆ. ಒಳ ಮೀಸಲಾತಿ ಸುಮಾರು 35 ವರ್ಷಗಳ ಹೋರಾಟದಕ್ಕೆ ಫಲ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವೆಲ್ಲ ಸಚಿವರು ಸೇರಿ ಕಮಿಷನ್ ಅಪಾಯಿಂಟ್ ಮಾಡಿದ್ವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬಹಳ ವಿಚಾರ ಮಾಡಿ ಸರ್ವೆ ಮಾಡಿ ಇದನ್ನು ಒಪ್ಪಿಸಿದ್ದಾರೆ. ಮೊಟ್ಟ ಮೊದಲು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಾಗಮೋಹನ್ ದಾಸ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಇತಿಹಾಸದ ಪುಟಗಳಿಗೆ ಹೋಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ದಾರೆ. ಇವತ್ತು ಸುಮಾರು 35 ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ. ಆ ತೀರ್ಪನ್ನು ಕ್ಯಾಬಿನೆಟ್ ಮೇಲೆ ಮುಂದ ಮೇಲೆ ಅದು ಏನು ತೀರ್ಮಾನ ಆಗ್ತದೆ ಅದರ ಮೇಲೆ ಮತ್ತೆ ನಿಮ್ಮ ಮುಂದೆ ನಾವು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು, ಗೃಹ ಸಚಿವರು ಬರ್ತೇವೆ. ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ತೀರ್ಮಾನ ತಗೊಳ್ತೀವಿ. ಅದನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಶಿಫಾರಸು ಜಾರಿ ಆಗುತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ ಸರ್? ಇದೆ. ನಾಗಮೋಹನ್ ದಾಸ್ ಅವರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದಾರೆ. 7ನೇ ತಾರೀಕಿಗೆ ನೆಕ್ಸ್ಟ್ ಬರೋ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಸೂಚನೆ ಈಗಾಗಲೇ ನೀಡಿದ್ದಾರೆ. ಇದು ಯಾವಾಗಲೂ ನಾನು ಹುನಗುಂದ ಚುನಾವಣೆಯಲ್ಲಿದ್ದಾಗ ಎಸ್.ಎಂ. ಕೃಷ್ಣಾಜಿಯವರು ಇದನ್ನು ಆಯೋಗ ನೇಮಕ ಮಾಡ್ತು. ನಾನು ಜಿಲ್ಲಾ ಮಂತ್ರಿ ಇದ್ದೆ ಅವಾಗ. ಅಲ್ಲಿಂದ ಇಲ್ಲಿವರೆಗೆ ಆಯೋಗಗಳು ಬದಲಾವಣೆ ಮಗದೊಂದು ಆಗಿ ಸದಾಶಿವ ಆಯೋಗ ಅಂತಕ್ಕಂಥ ವರದಿ ಬಂತು. ಹಿಂದಿನ BJP ಸರ್ಕಾರ ಅದನ್ನು ತಿರಸ್ಕರಿಸಿ ತಾವೇ ಕೂತ್ಕೊಂಡು ಗುಬ್ಬಕ್ಕನ ಲೆಕ್ಕದ ಮೇಲೆ ಒಂದು ಅಂಕಿ ಸಂಖ್ಯೆಯನ್ನು ಕೊಟ್ಟು ಜನತೆಗೆ ಚೀಟ್ ಮಾಡಲಿಕ್ಕೆ ನಾವು ಈ ಒಳ ಮೀಸಲಾತಿ ಜಾರಿಗೆ ಮಾಡಲಿಕ್ಕೆ ಒಪ್ಕೊಂಡಿದ್ದೀವಿ ಅನ್ನೋ ಥರ ಹೇಳಿದರು. ಅಂತಹ ವಿಷಯದಲ್ಲಿನೂ ಸುಮ್ಮನೆ BJPಯವರು ನಾಟಕವನ್ನು ಮಾಡಿ ಜನತೆಗೆ ಚೀಟ್ ಮಾಡ್ತಕ್ಕಂಥ ಕೆಲಸ ಅವರು ಮಾಡಿದರೆ, ನಮ್ಮ ನಾಯಕ ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿಗಳು ಇವತ್ತು ಕಮಿಷನ್ ನೇಮಕ ಮಾಡಿ ದತ್ತಾಂಶಗಳನ್ನು ತಂದು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಪರಮೇಶ್ವರ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇದು ನಾವು ಘೋಷಣೆ ಮಾಡಿ
ಇವತ್ತು ವರದಿ ಬಂದಿದೆ, 7ನೇ ತಾರೀಕಿಗೆ ಕ್ಯಾಬಿನೆಟ್ ಬಂದಿದೆ. ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬದ್ಧತೆ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಆ ಬದ್ಧತೆಯನ್ನು ತೋರಿಸಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೇನೆ. ನಾಗಮೋಹನ್ ದಾಸ್ ಅವರು ಹಾಗೂ ಅವ್ರ ಟೀಮ್ ಇಷ್ಟು ಅಲ್ಪಾವಧಿಯಲ್ಲಿಯೇ ಒಂದು ರಿಪೋರ್ಟ್ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅವ್ರಿಗೂ ನನ್ನ ವಿಶೇಷವಾದ ಅಭಿನಂದನೆ. ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಸಮಿತಿ ಒಳ ಮೀಸಲಾತಿ ಬಗ್ಗೆ ಸುದೀರ್ಘವಾದಂಥ ಒಂದು ಏನು ಸಮೀಕ್ಷೆ ನಡೆಸಿದ್ದಾರೆ. ಸುಮಾರು 27,48,000 ಕುಟುಂಬಗಳ ಸಮೀಕ್ಷೆ, 1,07,00,000 ಜನರ ಸಮೀಕ್ಷೆ ನಡೆಸಿ ಆ ವರದಿಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. ಇನ್ನು ಸಂಪೂರ್ಣವಾಗಿ ಯಾರೂ ಕೂಡ ಆ ವರದಿಯನ್ನು ನೋಡಿಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅದು ಮುಂದಿನ ಕ್ಯಾಬಿನೆಟಿಗೆ ತರಬೇಕು ಅಂತ ಹೇಳಿದ್ದಾರೆ. ಸೊ ಅದರ ತಕ್ಕಗೆ ಕ್ಯಾಬಿನೆಟಿಗೆ ಬಂದ ಮೇಲೆ ಅಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ ವರದಿನಲ್ಲಿ ಏನಿದೆ ಅಂತ ನೋಡಬೇಕಲ್ಲ, ಇವರೇ ಹೇಗೆ ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ, ಏನೇನು ರೆಕಮೆಂಡೇಶನ್ಸ್ ಏನಿದೆ ಅದ್ರ ಮೇಲೆ ನಾವು ತೀರ್ಮಾನ ತಗೋತೀವಿ. ಒಟ್ಟಾರೆ ಒಳ ಮೀಸಲಾತಿಗೆ ಸರ್ಕಾರ ಬದ್ಧ ಇದೆ ಅಂತ ನಾವು ಏನು ಮುಂಚೆಯಿಂದನೂ ನಾವು ಪ್ರಾಮಾಣಿಕವಾಗಿ ನಾವು ಹೇಳ್ಕೊಂಡು ಬಂದಿದ್ದೀವಿ. ಅದನ್ನ ನಾವು ಮಾಡಿ ತೋರಿಸಿದ್ದೀವಿ. ಅದೇ ಮುಂದಿನ ಸಂಪುಟಕ್ಕೆ ಬರಬೇಕು ಅಂತಾನೆ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಅಂತ. ಯಾವ್ದ್ರಲ್ಲಿ ಒಳ ಮೀಸಲಾತಿಗೆ ನೋಡಿ, ಎಕ್ಸ್ಟೆನ್ಷನ್ ಸಾಕಷ್ಟು ಕೊಟ್ಟಿದ್ದೇವೆ. ಈಗ ನನ್ನ ಪ್ರಕಾರ ಸುಮಾರು 85% ತನಕ ಹೋಗಿದೆ ಅಂತ ರಿಪೋರ್ಟ್ಸ್ ಇದೆ. ಬಟ್ ಏನಿದೆ ನೋಡೋಣ, ವರದಿನಲ್ಲಿ 100% ಆಗಿದೆಯಾ, 95% ಆಗಿದೆಯಾ, ವಾಟ್ ಎವರ್ ಇಟ್ ಈಸ್. ಸುಮ್ಮನೆ ನಾವು ಹೇಳೋದು ತಪ್ಪಾಗುತ್ತೆ. ಈಗ ವರದಿಯನ್ನು ಇನ್ನೇನು ಒಂದು 4-5 ದಿನದಲ್ಲಿ ಕ್ಯಾಬಿನೆಟಿಗೆ ಮಂಡಿಸ್ತಾರೆ. ಅದು ಮಂಡನೆ ಆದಮೇಲೆ ಅದರಲ್ಲಿ ಏನೇನು ಅಂಶಗಳಿದೆ, ಏನೇನು ರೆಕಮೆಂಡೇಶನ್ಗಳಿದೆ ಅದೆಲ್ಲನೂ ಪರಿಗಣಿಸ್ಬಿಟ್ಟು ನಾವು ನಿರ್ಧಾರ ತಗೋತೀವಿ. ಈಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 30-35 ವರ್ಷಗಳಿಂದ ನಾವು ಮಾದಿಗ ಸಮುದಾಯಕ್ಕೆ ನ್ಯಾಯವಾಗಿ ದೊರಕಬೇಕಾಗಿದ್ದಂತಹ ಮೀಸಲಾತಿ ದೊರೀತಾ ಇಲ್ಲ. ನಮ್ಮ ಹಿಂದುಳಿಕೆ ಮತ್ತು ನಾವು ಅಸ್ಪೃಶ್ಯರು, ನಾವು ಸಫಾಯಿ ಕರ್ಮಚಾರಿ ಉದ್ಯೋಗವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಕೃಷಿ ಕಾರ್ಮಿಕರು, ನಗರ ಪ್ರದೇಶದಲ್ಲಿ ಕೂಲಿ ನಾಲಿ ಹಮಾಲಿ ಗಾರಿ ಕೆಲಸ ಈ ರೀತಿ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲೂ ಕೂಡ ನಮಗೆ ಈ ಸರ್ಕಾರದಲ್ಲಿ ಸವಲತ್ತುಗಳು ದೊರೀತಾ ಇಲ್ಲ. ಈ ಕಾರಣಕ್ಕಾಗಿ ಒಳ ಮೀಸಲಾತಿ ಮಾಡಿಕೊಡ್ಬೇಕು, ಜಾರಿಗೊಳಿಸ್ಬೇಕು ಅಂತ ಹೇಳಿ ಆಗ್ರಹಿಸಿ ಎಲ್ಲ ಸರ್ಕಾರಗಳನ್ನು ಬೇಡ್ಕೊಂಡ್ವಿ, ಮನವಿ ಮಾಡ್ಕೊಂಡ್ವಿ. ಅಂತಿಮವಾಗಿ ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂತಹ ಆಜ್ಞೆ ಬಂದ ತಕ್ಷಣವೇ ನಮಗೆ ಆಕ್ಸಿಜನ್ನಲ್ಲಿದ್ದಂಥ ಮಾದಿಗ ಸಮುದಾಯಕ್ಕೆ ಉಸಿರು ಬಂದಂತಾಯಿತು, ಬದುಕುವ ಭರವಸೆ ಮೂಡಿತು. ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರ, ಅವರು ಕೂಡ ಒಳ ಮೀಸಲಾತಿ ಜಾರಿ ತರುವಲ್ಲಿ ಇದ್ದಂಥ ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆ ಆಗಿದೆ. ನಾವು ಜಾರಿ ತರ್ತೀವಿ ಅಂತಕ್ಕಂತಹ ಮಾತನ್ನ ಆಡಿದರು. ಅದರಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವ್ರನ್ನ ನೇಮಕ ಮಾಡಿ ಈ ಒಳ ಮೀಸಲಾತಿ ಜಾರಿ ತರಲಿಕ್ಕೆ ವರದಿ ಕೊಡಿ ಅಂತಂದೇಳಿ ನೇಮಕ ಮಾಡಿದ್ರು. ಅವರು ಮೇ 5ನೇ ತಾರೀಕಿನಿಂದ ಜುಲೈ 6ನೇ ತಾರೀಕಿನವರೆಗೂ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿ ಅದನ್ನು ಆಧಾರವಾಗಿ ಇಟ್ಕೊಂಡು ಈಗ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ವರದಿ ಭಾಳ ಚೆನ್ನಾಗಿದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆಮೇಲೆ ನಮಗೆ ನ್ಯಾಯವಾಗಿ ದೊರಕಬೇಕಾದಂಥ ಮೀಸಲಾತಿಯ ಪ್ರಮಾಣವೂ ಕೂಡ ನಮಗೆ ದೊರೆಯುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆದರೂ ಕೂಡ ಕುತೂಹಲ, ಆತಂಕ ಅದು ಬರೋವರೆಗೂ ಕೂಡ ನಮಗೆ ಕಾಡ್ತಾ ಇದೆ. ನೋಡೋಣ, ವರದಿ ಬಂದಾದ್ಮೇಲೆ ನಾನು ಮತ್ತೆ ಮಾತಾಡ್ತೀನಿ.